ಪಾವಗಡದಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣ. ಅತ್ಯಾಚಾರ ಎಸಗಿದ್ದ ಅಪರಾಧಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ಕೋರ್ಟ್. ಮಹಿಳೆಯರ ಮೇಲೆ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿಂದ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಾಗಿತ್ತು. ಇನ್ನು ಲೈಂಗಿಕ ದೌರ್ಜನ್ಯ ಎಸಗೋದನ್ನ ಕಡಿಮೆ ಮಾಡುವ ಸಲುವಾಗಿ ಅದೆಷ್ಟೇ ಕಠಿಣ ರೂಲ್ಸ್ ತಂದ್ರೂ ಕೂಡ ನೋ ಯೂಸ್ ಎಂಬಂತಾಗಿದೆ. ಯಾಕಂದ್ರೆ ನಮ್ಮ ದೇಶ ರಾಜ್ಯದಲ್ಲಿ ಅಪರಾಧ ಎಸಗಿದ ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು ಸ್ವಲ್ಪ ದಿನಗಳ ಕಾಲ ಜೈಲಿನಲ್ಲಿದ್ದು ಜಾಮೀನಿನ ಮೇಲೆ ಹೊರಬಂದು ಹಾಯಾಗಿರ್ತಾರೆ. ಜೊತೆಗೆ ಪ್ರಕರಣ ನಡೆದು ಎಷ್ಟೋ ವರ್ಷಗಳ ಬಳಿಕ ನ್ಯಾಯಾಲಯ ತೀರ್ಪನ್ನ ನೀಡುತ್ತಿದ್ದರಿಂದ ಜನರಿಗೆ ಕಾನೂನಿನ ಮೇಲೆ ಭಯವಿಲ್ಲದೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳನ್ನ ಎಸಗುತ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳಿಗೆ ಕೆಲವೇ ತಿಂಗಳು ಅಥವಾ ಒಂದೆರಡು ವರ್ಷಗಳಲ್ಲಿ ತೀರ್ಪನ್ನ ಪ್ರಕಟಿಸುತ್ತಿದ್ದು ಅಪರಾಧ ಎಸಗುವವರಿಗೆ ಭಯ ಹುಟ್ಟಿಸುವಂತಾಗಿದೆ. ಹೌದು, 2023ರಲ್ಲಿ ಪಾವಗಡ ತಾಲೂಕಿನ ಲಿಂಗದಹಳ್ಳಿಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆಂದು ಮನೆ ಮುಂದೆ ರಂಗೋಲಿ ಹಾಕ್ತಿದ್ದ ಅಪ್ರಾಪ್ತ ಬಾಲಕಿಯನ್ನ ಪುಸಲಾಯಿಸಿ ಕರೆದೊಯ್ದು ಅತ್ಯಾಚಾರ ಎಸಗಿದ್ದ ಪ್ರಕರಣಕ್ಕೆ ತುಮಕೂರು ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ಆರೋಪಿ ಶ್ರೀರಾಮ್ಗೆ ಜಿಲ್ಲಾ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ 1,50,000 ರೂಪಾಯಿ ದಂಡವನ್ನ ವಿಧಿಸಿ ಆದೇಶ ಹೊರಡಿಸಿದೆ. ಅಲ್ಲದೆ ಸಂತ್ರಸ್ತ ಬಾಲಕಿಗೆ 9.5 ಲಕ್ಷ ರೂಪಾಯಿ ಪರಿಹಾರ ನೀಡಲು ಕೋರ್ಟ್ ಆದೇಶಿಸಿದ್ದು 8 ಲಕ್ಷ ರೂಪಾಯಿಯನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಒದಗಿಸಲಿದೆ. 2023ರ ಜನವರಿ 15ರ ಸಂಕ್ರಾಂತಿ ಹಬ್ಬದ ವೇಳೆ ಮನೆ ಮುಂದೆ ಅಪ್ರಾಪ್ತ ಬಾಲಕಿ ರಂಗೋಲಿಯನ್ನ ಹಾಕ್ತಿದ್ದು ಅಪರಾಧಿ ಶ್ರೀರಾಮ್ ಎಂಬಾತ ಬಾಲಕಿಯನ್ನ ಪುಸಲಾಯಿಸಿ ತನ್ನ ಸ್ಕೂಟಿಯಲ್ಲಿ ಕರೆದೊಯ್ದು ದೌರ್ಜನ್ಯ ಎಸಗಿದ್ದ ಎನ್ನಲಾಗಿದೆ. ಇನ್ನು ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಅಪ್ರಾಪ್ತ ಬಾಲಕಿಯ ತಾಯಿ ಪೊಲೀಸ್ ಠಾಣೆಗೆ ದೂರು ನೀಡಿದ ಬೆನ್ನಲ್ಲೇ ಆರೋಪಿ ಶ್ರೀರಾಮ್ನನ್ನ ಪೊಲೀಸರು ಬಂಧಿಸಿದ್ರು. ಸುದೀರ್ಘ 2 ವರ್ಷಗಳ ಕಾಲ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾಕ್ಷ್ಯಾಧಾರಗಳು, ವೈದ್ಯಕೀಯ ತಪಾಸಣೆಯ ವರದಿ ಹಾಗೂ ಸಾಕ್ಷಿಗಳ ವಕ್ತಾಂಶಗಳನ್ನ ಪರಿಗಣಿಸಿದ ನ್ಯಾಯಾಲಯ ಈ ತೀರ್ಪನ್ನ ನೀಡಿದ್ದು ಬಾಲಕಿಗೆ ನ್ಯಾಯ ಸಿಕ್ಕಂತಾಗಿದೆ. ಇನ್ನು ಅಪ್ರಾಪ್ತ ಸಂತ್ರಸ್ತ ಬಾಲಕಿಯ ಪರವಾಗಿ ಸರ್ಕಾರಿ ಅಭಿಯೋಜಕಿ ಆಶಾ ಕೆಎಸ್ ವಾದವನ್ನ ಮಂಡಿಸಿದ್ದು ಸಮರ್ಥ ವಕಾಲತೆಯು ನ್ಯಾಯಾಲಯದ ತೀರ್ಪಿನ ಮೇಲೆ ಪ್ರಭಾವವನ್ನ ಬೀರಿ ಮಹತ್ವದ ತೀರ್ಪು ಸಿಕ್ಕಿದೆ. ಸರ್, ಇದು ಪಾವಗಡದ ಅರಸೀಕೆರೆ ಅನ್ನೋ ಒಂದು ಇದರಲ್ಲಿ ಸರ್ ಲಿಂಗದಹಳ್ಳಿ ಅಂತ ಹೇಳಿಬಿಟ್ಟು ಆರೋಪಿ ಹೆಸರು ಶ್ರೀರಾಮ್ ಅಂತ ನೊಂದ ಅಪ್ರಾಪ್ತ ಬಾಲಕಿ ಮೇಲೆ ಕರ್ಕೊಂಡೋಗಿ ಆಕೆನ ಲೈಂಗಿಕ ದೌರ್ಜನ್ಯ ಮಾಡಿರ್ತಾರೆ ಆಕೆ ಮೇಲೆ. ಹಾಗಾಗಿ ನ್ಯಾಯಾಲಯದಲ್ಲಿ ನಡೆದಂತಹ ವಿಚಾರಣೆ ಎಲ್ಲ ಆದಮೇಲಿಂದ ಆರೋಪಿ ಮೇಲೆ ಆರೋಪ ಸಾಬೀತಾದ್ರಿಂದ ಆತನಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು 1.5 ಲಕ್ಷ ದಂಡವನ್ನು ವಿಧಿಸಿದ್ದಾರೆ. ಹಾಗೆ ನೊಂದ ಬಾಲಕಿಗೆ 8 ಲಕ್ಷಗಳ ರು ಪರಿಹಾರವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ ನೀಡಬೇಕಂತ ಹೇಳಿ ತುಮಕೂರು ಜಿಲ್ಲಾ ಸತ್ರ ನ್ಯಾಯಾಲಯದ ಹಾಗೂ FTSC ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ ಸರ್. ಈ ಒಂದು ಲಿಂಗದಹಳ್ಳಿಯಲ್ಲಿ ಇರುವಂತಹ ಆರೋಪಿ ನೊಂದ ಬಾಲಕಿ ಸಂಕ್ರಾಂತಿ ಹಬ್ಬ 15/1/24ರಂದು ತನ್ನ ತಾಯಿ ರಂಗೋಲೆ ಪುಡಿ ತೊಗೊಂಡು ಬಾ ಅಂತ ಹೇಳಿರ್ತಾಳೆ. ಈ ಮಗು ರಂಗೋಲೆ ಪುಡಿ ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇರುತ್ತೆ. ದಾರಿಯಲ್ಲಿ ಈ ಆರೋಪಿ ಶ್ರೀರಾಮ್ ಅವರು ಆಕೆಯನ್ನು ಅಡ್ಡಗಟ್ಟಿ ಬಾ ಕರ್ಕೊಂಡು ಹೋಗಿಬಿಡ್ತೀನಿ ಅಂತ ಹೇಳ್ತಾರೆ. ಆಕೆ ಹೇಳ್ತಾಳೆ ಇಲ್ಲ ನಾನು ಬರೋದಿಲ್ಲ ಅಂತ. ಇಲ್ಲ ಬಾ, ಇಲ್ಲೇ ಹತ್ರ ಅಲ್ವಾ, ನಾನೇ ಕರ್ಕೊಂಡೋಗಿ ಊರಿಗೆ ಬಿಡ್ತೀನಿ ಹಳ್ಳಿಗೆ ಅಂತ ಹೇಳಿ ಆಕೆಯನ್ನು ಹತ್ತಿಸ್ಕೊಂಡು ಕರ್ಕೊಂಡು ಹೋಗಿ ಒಂದು ಹಳ್ಳಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆ ನೊಂದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಮತ್ತೆ ಕರ್ಕೊಂಡು ಬಂದು ಆ ಜಾಗದಲ್ಲೇ ಬಿಟ್ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಆ ಮಗು ಮನೆಗೆ ಹೋಗುತ್ತೆ. ಮಗು ಹೋದ್ಮೇಲೆ ಸೈಲೆಂಟಾಗಿ ಏನೂ ಮಾತಾಡೋದಿಲ್ಲ. ತಾಯಿಗೆ ಗಾಬರಿ ಆಗುತ್ತೆ, ಯಾಕೆ ಈ ಥರ ಇದೆಯಾ, ಹೆದರ್ಕೊಂಡಿದ್ಯಾ ಅಂತ ಕೇಳ್ತಾರೆ. ಆಗ ಆ ಮಗು ನಡೆದ ಘಟನೆ ಎಲ್ಲ ಹೇಳ್ತಾರೆ. ಹೇಳಿದಾಗ ತಾಯಿ ಆಕೆಯನ್ನು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ FIR ಅನ್ನು ರಿಜಿಸ್ಟರ್ ಮಾಡ್ತಾರೆ. ನಂತರ ತನಿಖಾಧಿಕಾರಿಗಳಾದ ಶ್ರೀಯುತ ಗಿರೀಶ್ ರವರು ಸರ್ಕಲ್ ಇನ್ಸ್ಪೆಕ್ಟ್ರು ಅವರು ಸಂಪೂರ್ಣ ತನಿಖೆಯನ್ನು ನಡೆಸಿ ಇದರಲ್ಲಿ ನ್ಯಾಯಾಲಯಕ್ಕೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸ್ತಾರೆ. ತದನಂತರ ನ್ಯಾಯಾಲಯದಲ್ಲಿ ಅಭಿಯೋಜನೆ ಪರವಾಗಿ 9 ಸಾಕ್ಷಿಗಳನ್ನು ವಿಚಾರಣೆ ಮಾಡ್ತಾರೆ. ಹಾಗೂ ವಿಚಾರಣೆ ಮಾಡಿ ನೊಂದ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪವು ಆರೋಪಿಯ ವಿರುದ್ಧ ಸಾಬೀತಾದ ಹಿನ್ನೆಲೆಯಲ್ಲಿ ಮಾನ್ಯ ನ್ಯಾಯಾಲಯ ಸತ್ರ ನ್ಯಾಯಾಲಯದಂತಹ FTSC ಪೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿಗೆ ಜೀವಾವಧಿ ಅಂದರೆ ಸಾಯುವವರೆಗೆ ಆತನಿಗೆ ಶಿಕ್ಷೆಯನ್ನು ವಿಧಿಸಿ 1.50 ಲಕ್ಷ ಅಂದರೆ 1.5 ಲಕ್ಷ ರೂಪಾಯಿಗಳ ದಂಡವನ್ನು ವಿಧಿಸಿದೆ. ಹಾಗೂ ನೊಂದ ಬಾಲಕಿಯ
ಬಾಲಕಿಗೆ ಪರಿಹಾರವಾಗಿ 8 ಲಕ್ಷ ರೂಪಾಯಿಗಳನ್ನು ನೀಡಿದ್ದು, ಒಟ್ಟಾರೆಯಾಗಿ ನೊಂದ ಬಾಲಕಿಗೆ 9.5 ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘನ ನ್ಯಾಯಾಲಯವು ನೀಡಿರುತ್ತದೆ ಸರ್. ಒಟ್ಟಿನಲ್ಲಿ ನೀಚಾತಿ ನೀಚ, ಘೋರ, ಅಮಾನವೀಯ ಕೃತ್ಯಗಳ ವಿರುದ್ಧ ಕಠಿಣ ಶಿಕ್ಷೆ ವಿಧಿಸುವ ಮೂಲಕ ಅಪರಾಧದಲ್ಲಿ ಭಾಗಿಯಾಗುವವರಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನ ತುಮಕೂರಿನ ನ್ಯಾಯಾಲಯ ನೀಡಿದೆ. ಇದರಿಂದ ಜನರಲ್ಲಿ ಕೋರ್ಟಿನ ಮೇಲೆ ನಂಬಿಕೆ ಬಂದಂತಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.